ಫಸ್ಟ್ ಸ್ಟೆಪ್ಪಲ್ಲಿ ನಾವು ಗೊಜ್ಜು ಮಾಡ್ತಾ ಇದ್ದೀವಲ್ಲ, ಗೊಜ್ಜಿಗೆ ಏನೆಲ್ಲ ಸಾಮಾನು ಬೇಕು ಅಂತ ನೋಡೋಣ. ಪುಳಿಯೋಗರೆ ಗೊಜ್ಜಿಗೆ ಫಸ್ಟ್ ಇಲ್ಲಿ ನಮಗೆ ಹುಣಸೆ ರಸ ಬೇಕು. ಹುಣಸೆ ರಸ ನಾನು ಒಂದು ಬಟ್ಲು ಹುಣಸೆ ರಸ ತಗೊಂಡಿದ್ದೀನಿ. ಫಸ್ಟ್ ಅದನ್ನು ಬಿಸಿ ನೀರಲ್ಲಿ ನೆನೆ ಹಾಕಿ ಅದನ್ನು ಸೋಸಿ ತಕ್ಕೋಬೇಕು. 2 ಸತಿ ಸೋಸಿ, ಅಂದರೆ ಎಲ್ಲ ಕಸ ಎಲ್ಲ ಹೋಗುತ್ತೆ. 2 ಸತಿ ಸೋಸಿ ಹುಣಸೆ ರಸ ತಕ್ಕೊಳ್ಳಿ. ನೆಕ್ಸ್ಟು ಬೆಲ್ಲ, ಹುಣಸೆ ಹಣ್ಣು ಎಷ್ಟಿರುತ್ತೆ ಅದರ ಅರ್ಧ ಬೆಲ್ಲ, ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಗೊಜ್ಜು. ನೆಕ್ಸ್ಟ್ ಮತ್ತು ಎಳ್ಳು, ನಾನಿಲ್ಲಿ 2 ಥರ ಎಳ್ಳನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ವೈಟು ಮತ್ತು ಬ್ಲ್ಯಾಕ್ 2. ನೀವು ಬೇಕಿದ್ದರೆ ಒಂದೇ ಥರದ್ದು ತೊಗೋಬೋದು. ನೆಕ್ಸ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ರಸಂ ಪುಡಿ, ಅರಿಶಿನ, ಸಾಂಬಾರು ಪುಡಿ, ಉಪ್ಪು, ಅಜ್ಕಾರದ ಪುಡಿ. ಕೆಲವೊಬ್ಬರು ರಸಂ ಪುಡಿ ಮಾತ್ರ ಹಾಕ್ತಾರೆ, ಕೆಲವೊಬ್ಬರು ಸಾಂಬಾರು ಪುಡಿ ಮಾತ್ರ ಹಾಕ್ತಾರೆ. ನಾನು ಇಲ್ಲಿ 2 ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ 2 ಹಾಕಿದರೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಒಗ್ಗರಣೆಗೆ ಏನು ಬೇಕಂತ ನೋಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಿದ್ದಕ್ಕೆ. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು. ಇದಾದ ತಕ್ಷಣ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಾವು ಅನ್ನ ಹೇಗೆ ಕಲಿಸೋದು ಅಂತ ನೋಡೋಣ. ಫಸ್ಟ್ ಇವಾಗ ಗೊಜ್ಜು ಮಾಡೋಕ್ಕೆ ಶುರು ಮಾಡೋಣ ಬನ್ನಿ. ಫಸ್ಟು ಪಾತ್ರೆ ಕಾಯಕ್ಕಿಡೋಣ. ಪಾತ್ರೆ ಕಾಯಕ್ಕಿಟ್ಟ ತಕ್ಷಣ ನಾವು ಅದು ಬಿಸಿ ಆದಮೇಲೆ ಎಳ್ಳು ಫಸ್ಟ್ ಹುರ್ಕೊಂಡ್ಬಿಡೋಣ ಇದರಲ್ಲಿ. ಈಗ ನೋಡಿದ್ದು ಎಳ್ಳು ಸಿಡಿತಾ ಇದೆ, ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು 2 ಸೆಕೆಂಡ್ ಅಥವಾ ಒಂದು 10 ಸೆಕೆಂಡ್ ಅಥವಾ 2 ಸೆಕೆಂಡ್ ಈ ಥರ ಹಾಕಿ ಕೈ ಆಡಿಸ್ಬಿಟ್ಟು ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ 2 ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಫುಲ್ ಇದು ಮಾಡ್ಕೊಬೇಡಿ, ನೈಸಾಗಿ ಮಾಡಬೇಡಿ. ನೆಕ್ಸ್ಟ್ ಇವಾಗ ಅದೇ ಬಾಣಲಿ ಬಿಸಿ ಮಾಡ್ಕೊಂಬಿಟ್ಟು ಅದರಲ್ಲಿ ಹುಣಸೆ ರಸ ಇರುತ್ತಲ್ಲ, ಈ ಹುಣಸೆ ರಸ ಹಾಕಬೇಕು. ಈ ಹುಣಸೆ ರಸನ 3 ರಿಂದ 4 ನಿಮಿಷ ಇಲ್ಲೇ ಕುದಿಯಲ್ಲಿ ಬಿಡಬೇಕು. ಇದೊಂದು ಚೂರು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಯಾವುದೇ ಸಾಮಗ್ರಿ ಹಾಕಬಾರ್ದು. ಒಂಚೂರು ಕುದಿಯಕ್ಕೆ ಬಿಡೋಣ 3 ರಿಂದ 4 ನಿಮಿಷ. ಈಗ ನೋಡಿ ಇದು ಹುಣಸೆ ರಸ ಕುದ್ದಿದೆ, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಈ ಸ್ಟೇಜಲ್ಲಿ ನಾವು ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲ ಹಾಕಿ ಇದನ್ನು ಒಂದು ಸ್ವಲ್ಪ ಕೈ ಆಡಿಸಿ ಇದನ್ನು 1 ರಿಂದ 2 ನಿಮಿಷ ಕುದಿ ಬರಬೇಕಿದು ಚೆನ್ನಾಗಿ. ಈಗ ನೋಡಿ ಬೆಲ್ಲ ಮತ್ತು ಹುಣಸೆಯನ್ನು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಸ್ಟೇಜಲ್ಲಿ ನೀವು ಗ್ಯಾಸನ್ನು ಸಿಮ್ಮಲ್ಲಿ ಇಡಬೇಕು. ನಾವು ಇಷ್ಟೊತ್ತು ಜೋರಾಗಿಟ್ಟು ಮಾಡ್ತಾ ಇದ್ದೀವಲ್ಲ, ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇವಾಗ ಈ ಪುಡಿಗಳನ್ನ ಹಾಕಬೇಕು. ಸಾಂಬಾರು ಪುಡಿ, ರಸಂ ಪುಡಿ ಮತ್ತು ಅಚ್ಕಾರದ ಪುಡಿ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಒಟ್ಟಿಗೆ ಹಾಕ್ಬಿಡ್ಬೇಕು ಇದರಲ್ಲಿ. ಉಪ್ಪು ಮತ್ತು ಅರಿಶಿನ. ಈಗ ನೋಡಿ ಇದೊಂಚೂರು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಏನಾದರೂ ಟೇಸ್ಟ್ ನೋಡ್ಕೊಂಬಿಡಿ, ಬೆಲ್ಲ ಬೇಕಿದ್ದರೆ. ನನಗೊಂಚೂರು ಇದು ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ, ನಾನೊಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು 2 ನಿಮಿಷ ಇದನ್ನು ಕುದಿಬೇಕು. ಅಲ್ಲಿವರೆಗೆ ನಾವು ಆಗಲೇ ಇದು ಮಾಡಿಟ್ಕೊಂಡಿದ್ವಲ್ಲ ಎಳ್ಳು ಮತ್ತು ಕೊಬ್ಬರಿ, ಅದನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಇವಾಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಈಗ ಇದನ್ನು ಆಫ್ ಮಾಡಿ ಇಟ್ಕೊಳ್ಳಿ. ಇಷ್ಟಿರಬೇಕು ಇವಾಗ ಕನ್ಸಿಸ್ಟೆನ್ಸಿ. ಮತ್ತು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತೀರಾ ಗಟ್ಟಿ ಆದರೂ ಚೆನ್ನಾಗಿರಲ್ಲ ಗೊಜ್ಜು. ಈಗ ಸೆಕೆಂಡ್ ಸ್ಟೇಜಲ್ಲಿ ಗೊಜ್ಜಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಕಾಯಕ್ಕಿಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂಚೂರು ಕಾಯ್ದ ಮೇಲೆ ಸಾಸಿವೆ ಹಾಕಿ, ನೋಡಿ ಈಗ ಸಾಸಿವೆ ಸಿಡಕ್ಕೆ ಶುರು ಆಯ್ತು. ಈಗ ನೆಕ್ಸ್ಟ್ ಕರ್ಬೇವು ಹಾಕಿ. ನೆಕ್ಸ್ಟ್ ಇವಾಗ ಶೇಂಗಾ ಬೀಜ ಚೆನ್ನಾಗಿ ಹುರಿದ್ಮೇಲೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಬೇಕು. ಈಗ ನೋಡಿ ಶೇಂಗಾ ಬೀಜ ಹುರಿದಿದ್ದೆ. ನೆಕ್ಸ್ಟ್ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋಣ. ನೆಕ್ಸ್ಟ್ ಇವಾಗ ಒಣಮೆಣಸಿನ್ಕಾಯಿ ಮತ್ತು ಇಂಗು.
ಈಗ ಒಗ್ಗರಣೆ ರೆಡಿ ಆಗಿದೆ, ಇದನ್ನು ಆಫ್ ಮಾಡಿಬಿಡಿ. ಇವಾಗ ಈ ಗೊಜ್ಜಿಗೆ ಆಗಲೇ ಮಾಡಿದ್ವಲ್ಲ ಒಗ್ಗರಣೆನ, ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನು 2 ನಿಮಿಷ ಗ್ಯಾಸ್ ಆನ್ ಮಾಡಿ ಮತ್ತೆ ಬಿಸಿ ಮಾಡಬೇಕು ಅದನ್ನು. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನು ಆಫ್ ಮಾಡಿ ತಣ್ಣಗಾಗಲು ಬಿಟ್ಬಿಡಿ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈ ರೆಡಿಯಾಗಿರೋ ಗೊಜ್ಜನ್ನು ನೀವು 4 ರಿಂದ 5 ಗಂಟೆ ಫುಲ್ ತಣ್ಣಗಾಗಲು ಬಿಡಿ. ಫುಲ್ ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ, ಆಚೆ ಇಟ್ಕೊಂಡ್ರೆ ನೀವು 15 ದಿನವರೆಗೂ ಆರಾಮಾಗಿರುತ್ತೆ. ಅದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳ ಮೇಲ್ಗಡೆವರೆಗೂ ಬರುತ್ತೆ. ಇನ್ನೂ ನೀವು ಚೆನ್ನಾಗಿ ಬರಬೇಕು ಅಥವಾ ಫ್ರಿಜ್ ಇಲ್ಲ ಹೊರಗಡೆ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಇದನ್ನು ಹಾಕಬೇಡಿ, ಒಗ್ಗರಣೆ ಹಾಕಬೇಡಿ. ಬರೀ ಹಾಗೆ ಗೊಜ್ಜಿರುತ್ತಲ್ಲ ಅದನ್ನೊಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಒಗ್ಗರಣೆ ನೀವು ಅನ್ನಕ್ಕೆ ಕಲಿಸ್ಕೋಬೇಕಾದ್ರೂ ಕೂಡ ಹಾಕೋಬೋದು. ಈಗ ನಾವು 3rd ಸ್ಟೆಪ್ಪಲ್ಲಿ ರೆಡಿ ಆಗಿರೋ ಪುಳಿಯೋಗರೆ ಪೇಸ್ಟನ್ನು ಅನ್ನಕ್ಕೆ ಹೇಗೆ ಕಲಿಸೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋ ಪೇಸ್ಟನ್ನು ಇದೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಈಗ ಅದನ್ನು ಅನ್ನಕ್ಕೆ ಹೇಗೆ ಕಲಿಸೋದು ಅಂತ ನೋಡೋಣ. ಫಸ್ಟು ಪಾತ್ರೆ ಕಾಯಕ್ಕಿಟ್ಬಿಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿ. ಎಣ್ಣೆ ನೀವು ಎಷ್ಟು ಅನ್ನ ಕಲಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಅದು ಎಣ್ಣೆ ಬಿಸಿ ಆದಮೇಲೆ ನಾನೀಗ ಪುಳಿಯೋಗರೆ ಪೇಸ್ಟ್ ಹಾಕ್ತೀನಿ. ಕೆಲವೊಬ್ಬರು ಮತ್ತೆ ಅದಕ್ಕೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೋತಾರೆ. ಆಲ್ರೆಡಿ ನಾನು ಅದರಲ್ಲೆಲ್ಲ ಹಾಕಿರೋದ್ರಿಂದ ಮತ್ತೆ ಅದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮತ್ತೆ ಹಾಕ್ಕೋಬೋದು. ಒಂಚೂರು ಬಿಸಿ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ. ಇವಾಗ ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ರೆಡಿ ಮಾಡಿಟ್ಕೊಂಡಿರಿ ಮುಂಚೆನ. ಸ್ವಲ್ಪ ಅನ್ನ ಉದ್ರುದ್ರಾಗಿ ಮಾಡಬೇಕು. ಇದಕ್ಕೆ ಈಗ ಅನ್ನ ಹಾಕೋಣ. ಸೊ ಫ್ರೆಂಡ್ಸ್, ಈಗ ಪುಳಿಯೋಗರೆ ರೈಸು ರೆಡಿಯಾಗಿದೆ. ನಾನು ರೈಸನ್ನು ಬೇಯಿಸುವಾಗಲೇ ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ನಿಮ್ಗೆ ಬೇಕಿದ್ರೆ ಆವಾಗಲೇ ಹಾಕ್ಕೋಬೋದು, ಇಲ್ಲ ಅಂದರೆ ನಂತರ ಕೂಡ ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ಈಗ ಈ ಈಸಿ ರೆಸಿಪಿ, ಪುಳಿಯೋಗರೆ ಗೊಜ್ಜಿನ ಈಸಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.